ದೇವ್ರನ್ನ ಎಲ್ಲರೂ ನನಗೆ ದುಡ್ಡು ಬೇಕು, ಒಳ್ಳೆ ಕೆಲಸ ಬೇಕು, ಆರೋಗ್ಯ ಬೇಕು ಅಂತಾರೆ. ಆರೋಗ್ಯ ಬೇಕು ಅಂದಾಗ ಏನು ಮಾಡಬೇಕು ಅನ್ನೋದು ನಮಗೂ ಗೊತ್ತಾದರೆ ಮಾಡಲ್ವಲ್ಲ ಜನ. ನಮಸ್ಕಾರಪ್ಪ ಎಲ್ಲರಿಗೂ. ನಾವು ಭಾನುವಾರ ಅಲ್ವಾ, ರೂಮಲ್ಲಿದ್ದು ಏನು ಮಾಡುವ ಅಂತ ಹುಡುಗರ ಜೊತೆ ಸೇರಿಕೊಂಡು ಸೈಕ್ಲಿಂಗ್ ಹೋದ. ಒಂದು 8 ಕಿಲೋಮೀಟ್ರ್ ಹೋಗೋದು, ಒಂದು 8 ಬರಬೇಕಿತ್ತು. ಈ ಮಾವತ್ತೂರು ಲೇಕ್ ಅಂತಿದೆ ಕನಕಪುರ ಸಮೀಪದಲ್ಲಿ, ಒಂದು 8 ಕಿಲೋಮೀಟ್ರ್ ಬರುತ್ತೆ. ಕನಕಪುರದಿಂದ ರೂಮಿಂದ ಹೋದೋ 3 ಜನ ತೊಳ್ಕೊಂಡು. ಅಲ್ಲಿಗೋಗಿ ಸುಮ್ಮನೆ ಇರೋಕ್ಕಾಗದೆ ಬೆಟ್ಟ ಒಂದಿತ್ತು, ಹತ್ತಿದ್ವಿ. ಅಲ್ಲಿ ಇದೆಲ್ಲ ಸಿಕ್ತು ಪಾಪ, ಅದು ಯಾರು ತೊಳಿತಾರೆ ಅಂತ ಇತ್ತು ಸೈಡ್ಗೆ ಹಾಕ್ದು. ಅದ್ರ ಜೊತೆ ಸ್ವಲ್ಪ ಹೊತ್ತು ಆಟ ಆಡಿಕೊಂಡು ಅಲ್ಲಿಗೆ ಹೋದ್ಮೇಲೆ ಎಷ್ಟು ನೆಮ್ಮದಿ ಸಮಾಧಾನವಾಗಿತ್ತು ಅಂತಂದರೆ, ಆ ವ್ಯೂ ಪಾಯಿಂಟ್ ಮಾತ್ರ ಸಖತ್ತಾಗಿತ್ತು. ಎಡ್ಜಿಗೆ ಹೋಗಿದ್ದು ನಾವು, ಒಂಥರ ಅಡ್ವೆಂಚರ್ ಅಂತಲೇ ಹೇಳಬೇಕು. ಇಲ್ಲಿ ಸೀಸ್ನಲ್ ಫ್ರೂಟ್ಸು, ಅವು ಸೀತಾಫಲ ಸಿಕ್ತು, ಅದೊಂಚೂರು ನೋಡ್ದೋ. ಹಣ್ಣಾಗಿರಲಿಲ್ಲ, ಅಥವಾ ಸೀಸನ್ ದಾಟೋಗಿದೆ, ಸೀಸನ್ ಮುಗ್ದಿದೆ ಆಲ್ರೆಡಿ. ಸಖತ್ ವ್ಯೂ ಇತ್ತು. ಹೋಗುವಷ್ಟು ಇನ್ನೂ ಖುಷಿ ಬರ್ತಾಯಿತ್ತು. ಎಲ್ಲದಕ್ಕಿಂತ ಹೆಚ್ಚಾಗಿ ಬೇಕಾಗಿರೋದು ನೆಮ್ಮದಿ, ಮನಸ್ಸಿಗೆ ಸಮಾಧಾನ ಇರಬೇಕು. ಗಾಬರಿ, ಟೆನ್ಷನು, ವರ್ರಿ, ಯಾವನೋ ಹಟ್ ಮಾಡ್ದ, ಯಾವನೋ ಕೆಣಕ್ ಬಿಟ್ಟ, ಯಾವನೋ ಹೊಟ್ಟೆ ಒರೆಸ್ದ, ಈ ಥರ ಎಲ್ಲ ಜನ ಬೇಜಾರಲ್ಲಿದ್ದಾರಲ್ಲ. ಅದಕ್ಕೂ ದೇವ್ರ ಹತ್ರ ಕೇಳ್ತೀವಿ, ಏನು ಗುರು ಹಿಂಗೆ ಮಾಡಿಬಿಟ್ಟೆ, ಇಂಥ ಪರಿಸ್ಥಿತಿಯಲ್ಲಿ ಬದುಕ್ತಿದ್ದೀನಿ ಅಂತ. ಇವರು ಮಾಡಿರೋ ಸೃಷ್ಟಿಯಲ್ಲೇ ಅದಕ್ಕೂ ಸಮಾಧಾನ ಸಿಗ್ತದೆ. ಈ ಥರ ಅಡ್ವೆಂಚರ್ ಮಾಡಿ ಒಂದು ಒಳ್ಳೆ ಜಾಗ ನೋಡ್ಕೊಳ್ಳಿ, ಆರಾಮಾಗಿ ಬನ್ನಿ. ಇದು ಬೆಂಗಳೂರಿಂದ ನಿಮಗೆ ಬರೋದೆಲ್ಲ ಒಂದು 60-65 ಈ ರೇಂಜಲ್ಲಿ ಬರುತ್ತೆ. ಆರಾಮಾಗಿ ಮಾಡ್ಕೋಬೋದು, ಬಂದು ನೆಮ್ಮದಿಯಾಗಿ ಟೈಮ್ ಸ್ಪೆಂಡ್ ಮಾಡ್ಕೋಬೋದು. ಫ್ರೆಂಡ್ಸೇ ಬನ್ನಿ, ಫ್ಯಾಮ್ಲಿ ಬನ್ನಿ, ಎಲ್ಲದಕ್ಕೂ ಸರಿ. ಆದರೆ ದಯವಿಟ್ಟು ಹಾಳು ಮಾಡಿಬಿಡ್ರಿ, ಅಲ್ಲೆಲ್ಲ ಪ್ಲಾಸ್ಟಿಕ್ ಅದು ಇದು ಬಿಸಾಕ್ಬಿಟ್ಟು. ತುಂಬ ಚೆನ್ನಾಗಿದೆ. ಇದು ಟಾಪ್ ಸ್ಟೋನು, ಮೇಲಿದ್ದಿದ್ದು ಕಲ್ಲು ಬಂಡೆ. ಇದು ನಿಮಗೆ ಬೆಸ್ಟ್ ವ್ಯೂ ಪಾಯಿಂಟ್ ಸಿಗಬೇಕು ಅಂದರೆ ಇದು ಹತ್ತಲೇಬೇಕು, ಅದು ಹತ್ತಿದಾಗ ಮಾತ್ರ. ಆಮೇಲೆ ಕೆರೆಗೆ ಬಂದು, ಕೆರೆ ಒಳಗಡೆ ಈಜೆ ಹೊಡೆದಿದ್ವಿ. ಆದರೆ ನಮಗೂ ಡೌಟ್ ಇತ್ತು, ಮುಸ್ಲೆಗಳಿದ್ದಾವೆ ಅಂತ ಯಾರೋ ಹೇಳಿದರು ಮುಂಚೆ ಒಂದು ಸಲ ಬಂದಾಗ. ಅದಕ್ಕೆ ಸುಮ್ಮನೆ ತುದಿಯಲ್ಲಿ ಒಂದು ಸ್ವಲ್ಪ ಈಜೆ ಹೊಡ್ಕೊಂಡು ಬಂದುಬಿಟ್ಟು ಈಚೆ ಕಡೆ ಬಂದು ಸೈಕ್ಲ್ ಹತ್ರ ಬಂದರೆ ನನ್ನ ಮಕ್ಕಳು ಎಷ್ಟು ಕಿತ್ತೋಗಿರೋರು ಗೊತ್ತಾಗೋರು ಜನಗಳು. ವಾಲ್ ಪಿನ್ ತೆಗೆದುಬಿಟ್ಟು ವಾಲ್ ಟೂಬ್ ಕಿತ್ತು ಬಿಸಾಕೋರು. ಒಂದು ಸೈಕ್ಲಿಗೆ 3 ಇದ್ದಿದ್ದು, ಅದು ಫ್ಲ್ಯಾಟಾಗಿ ಹೋಗಿತ್ತು. ನಾನು ಶಾಕ್, ಇದೇನಪ್ಪ ಪಂಚರಾಗಿ ಹೋಗಿದೆ ಏನು ಅಂತ. ಎಷ್ಟು ಹೊಟ್ಟೆ ಉರಿಸಿದ್ರು ಅಂತಾರೆ. ಭಾನುವಾರ ಬೇರೆ, ಎಲ್ಲೂ ಒಂದು ಸೈಕಲ್ ಶಾಪ್ ಸಿಗಲಿಲ್ಲ. 8 ಕಿಲೋಮೀಟ್ರ್ ತಳ್ಕೊಬಂದಿದ್ದೀನಿ ಪಾಪ. ನನಗಾಗಿ ನಮ್ಮ ಹುಡುಗರು ಕೂಡ ಅರ್ಧಕ್ಕರ್ಧ ತಳ್ಕೊಬಂದಿದ್ದಾರೆ, ಅರ್ಧ ನಿಧಾನಕ್ಕೆ ತುಳ್ಕೊಬಂದರು ಪಾಪ. ಊರಲ್ಲೆಲ್ಲ ಹೋಗೋದು, ಎಲ್ಲೆಲ್ಲಿ ಹಳ್ಳಿ ಸಿಗ್ತದೆ ಅಲ್ಲೆಲ್ಲ ಕಡೆ ಹುಡುಕೊಬರೋರು. ಏನು ಮಾಡುವ, ಸ್ವಲ್ಪ ಸಪೋರ್ಟ್ ಮಾಡ್ರಪ್ಪ. ಆದಷ್ಟು ನೋಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿರಿ. ನಾವು ಆಂಧ್ರದಿಂದ ಇಲ್ಲಿ ಜೀವನಕ್ಕಾಗಿ ಬಂದು ಕನ್ನಡ ಮೇಲೆ ಪ್ರೀತಿಯಿಂದ ಕನ್ನಡ ಕಲಿತು ಇಷ್ಟೊಂದು ಎಫರ್ಟ್ ಹಾಕ್ತಿದ್ದೀವಿ. ಥ್ಯಾಂಕ್ ಯು. ಇದು ಆ್ಯಕ್ಚುಲಿ ನೀರು ಬಿಡ್ತಿರೋದು, ಆ ಕಡೆ ಡ್ಯಾಮ್ ಇದೆ ಎಡಗಡೆ.